आलयाजेत भावजमदहत इव सुजाता भावजमदहत इव सुजाता देवपुरेयो भवमालयाजेत देवपुरेयो भवमालयाजेत चित्तदराग भ्रान्तिय पूगा चित्तदराग भ्रान्तिय पूगा गुहेश्वर ಜೊತೆಗೂಡಿಯತಿ ಬೇಗ ಗುಹೇಶ್ವರ ಜೊತೆಗೂಡಿಯತಿ ಬೇಗ ದೇವ ಪೊರೆಯೋ ಭವಮಾಲಯಾಜೇತ ದೇವ ಪೊರೆಯೋ ಭವಮಾಲಯಾಜೇತ ಭಾವಜಮದಹತ ಇವ ಸುಜಾತ ಭಾವಜಮದಹತ ಇವ ಸುಜಾತ ದೇವ ಪೊರೆಯೋ ಭವಮಾಲಯಾಜಿತ ವೃತ್ತಿಯ ಜಾಲ ಚಿಂತೆಯ ಮೂಲ ವೃತ್ತಿಯ ಜಾಲ ಚಿಂತೆಯ ಮೂಲ ಚರೇಶ್ವರ ಹತ ಮಾಡಿ ಘನಲೀಲ ಚರೇಶ್ವರ ಹತ ಮಾಡಿ ಘನಲೀಲ ದೇವ ಪೊರೆಯೋ ಭವಮಾಲಯಾಜೇತ ದೇವ ಪೊರೆಯೋ ಭವಮಾಲಯಾಜೇತ ನಿನ್ನಯ ಸಂಗ ಬನ್ನದ ಭಂಗ ನಿನ್ನಯ ಸಂಗ ಬನ್ನದ ಭಂಗ ಪರೇಶ್ವರ ಅನುಗೈದು ಶಿವಯೋಗ ಪರೇಶ್ವರ ಅನುಗೈದು ಶಿವಯೋಗ ದೇವ ಪೊರೆಯೋ ಭವಮಾಲಯಾಜೇತ ದೇವ ಪೊರೆಯೋ ದೇವ ಪೊರೆಯೋ ದೇವ ಪೊರೆಯೋ ವಾಕ್ಯವನೆಲ್ಲ ಮೋದದಿಂ ಕನ್ನಡದಿ ಬೋಧಿಸುತ್ತ ಜನರ ಭೇದ ಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮನೆಯುವೇನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧದಿಂ ಶುದ್ಧರನಾಗಿ ಗೈದ ಜಡಿಸಿದ್ಧ ಸಿದ್ಧಾರೂಢರಿಗೆ ನತನಪೇ ಭುವನದೊಳು ಬಂದವಗೆ ಭವತಾಪದೆ ನೊಂದವಗೆ ಶಿವಪದವ ಕೊಟ್ಟು ಭವತಾಪವ ಕಳೆವಂತ ಶಿವಾಚಾರ್ಯ ಶಂಕರಗೆ ಮನೆಯುವೇನು 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 ಮನುಜ ಜನನದ ಲಾಭ ಇದು ನಮಗೆ ಆಗಬೇಕಾಗಿತ್ತು ಅಂದರೆ
ನಾವು ಯಾರು ಅನ್ನೋದನ್ನು ಅರಿತುಕೋಬೇಕಾಗ್ತದೆ. ಅಂಥ ಆತ್ಮಜ್ಞಾನವನ್ನು ಗುರುಗಳು, ಮಹಂತರು ಜ್ಞಾನೋಪದೇಶದ ಮೂಲಕ ನಮಗೆಲ್ಲ ಜ್ಞಾನವನ್ನು ತಿಳಿಸಿಕೊಡುತ್ತಾರೆ. ಯಾರು ಆ ಸತ್ಯವನ್ನು ಅರಿತು ಮಾತನಾಡಿದ್ರೋ ಅಂಥ ಋಷಿಮುನಿಗಳು ಮಾತನಾಡಿರುವಂಥ ಮಾತುಗಳಿಗೆ ಮಂತ್ರ ಅಂತ ಕರೆದೇವಿ. ಸಂತರು ಮಾತನಾಡಿದರು, ಸಂತರ ಮಾತುಗಳಿಗೆ ಅಭಂಗ ಅಂತ ಕರೆದೇವೆ. ಶರಣರು ಮಾತನಾಡಿದರು, ಶರಣರು ಮಾತನಾಡಿರುವಂತಹ ಮಾತುಗಳಿಗೆ ವಚನ ಅಂತ ಕರೆದೇವೆ. ಮಂತ್ರ ಇರಲಿ ಅಥವಾ ಅಭಂಗ ವಚನ ಇರಲಿ, ಇವು ಎಲ್ಲವುಗಳಲ್ಲಿ ಸತ್ಯದ ಬೆಳಕದ. ತಾವು ಯಾವ ಸತ್ಯವನ್ನ ಕಂಡು ಅನುಭವಿಸಿದರೋ ಅದೇ ಸತ್ಯವನ್ನ ಯಥಾವತ್ತಾಗಿ ಮಂತ್ರಗಳ ಮಧ್ಯ, ವಚನಗಳ ಮಧ್ಯ, ಅಭಂಗಗಳ ಮಧ್ಯ ಅರ್ಥವನ್ನ, ಆ ಜ್ಞಾನವನ್ನ ನಮಗೆಲ್ಲ ತಿಳಿಯುವಂಗ ಹೇಳಿದ್ರು. ಋಷಿ ಮುನಿಗಳು ಮಾತನಾಡಿದ್ರೆ ಮಾತಿನೊಳಗೆಲ್ಲ ಬೆಳಕ ಇರುತ್ತಿತ್ತು. ಸಂತರು ಮಾತನಾಡಿದ್ರೆ ಸತ್ಯದ ಹೊಳ ಹೊಳೆಯಕ್ಕೆ ಶುರುವಾಗ್ತದೆ. ಶರಣರು ಮಾತನಾಡಿದ್ರೆ ವಚನಗಳ, ಪ್ರತಿ ವಚನಗಳ ಮಧ್ಯದಲ್ಲಿ ಸತ್ಯದ ಅಭಿವ್ಯಕ್ತಿ ಆಗ್ತದ. ಅಂಥ ಸುಂದರ ವಚನಗಳು ಶರಣರು. ಸಾಂಸಾರಿಕ ತಲೆಯಿಂದ ಆಡಿರುವ ಮಾತುಗಳಲ್ಲ, ಪಾರಮಾರ್ಥಿಕ ಸತ್ಯಾನುಭೂತಿಯಿಂದ ಆಡಿರುವ ಮಾತುಗಳು, ವಚನಗಳು ಅಲ್ಲ. ಬಯಲೋ ಬಯಲನೇ ಬಿತ್ತಿ, ಬಯಲೋ ಬಯಲನೇ ಬೆಳೆದು, ಬಯಲೋ ಬಯಲಾಗಿ ಬಯಲಾಯತ್ತಯ್ಯ. ಶರಣರ ವಚನ ಇದು, ಅಲ್ಲಮರ ವಚನ. ಬಯಲನ್ನುವಂಥ ಒಂದು ಶಬ್ದ ನಮ್ಮ ಮನಸ್ಸನ್ನೇ ಬಯಲ ಮಾಡ್ತದ. ಸಂಕುಚಿತಗೊಂಡಿರುವಂಥ ಮನಸ್ಸನ್ನ ವಿಶಾಲ ಮಾಡ್ತದ. ಎಷ್ಟು ತಾಕತ್ತದ ವಚನಗಳಿಗೆ, ಹೌದಲ್ಲ? ನಾವು ಎಲ್ಲ ಕಟ್ಟಿ ಮೇಲೆ ಕೂತ್ಕೊಂಡು ಮಾತಾಡುತ್ತೇವೆ, ಭಾರಿ ಭಾರಿ ಮಾತಾಡುತ್ತೇವೆ. ಆದ್ರೆ ನಮ್ಮ ಮಾತುಗಳಿಗೆ ವಚನ ಅಂತ ಕರೆಯಂಗಿಲ್ಲ. ಅವು ಬರೀ ಮಾತುಗಳು ಅಷ್ಟೇ, ವಚನ ಆಗಂಗಿಲ್ಲ. ಆದ್ರೆ ಶರಣರ ಮಾತನಾಡಿದ್ರು. ಯಾವ ಮಾತಿನೊಳಗ ಸತ್ಯದ ಹೊಳ ಅದ, ಯಾವ ಮಾತಿನಲ್ಲಿ ಅದ್ಭುತವಾಗಿರುವಂಥ ಜ್ಞಾನದ ಅರ್ಥದ, ಅಂಥವುಗಳಿಗೆ ವಚನ, ಮಂತ್ರ, ಅಭಂಗ ಅಂತ ಕರೆದೇವೆ. ಅರ್ಥ ಸಹಿತ ಮಾತುಗಳು ಬ್ಯಾರೆ, ಅರ್ಥರಹಿತ ಮಾತುಗಳು ಬ್ಯಾರೆ ಅದ ಅಲ್ಲ. ಒಂದು ದಿನ 3 ಜನ ಗೆಳೆಯರು ಕೂಡಿ ವಿಹಾರಕ್ಕೆ ಹೊಂಟಿದ್ರು.
ವಾಕಿಂಗ್ ಹೊಂಟಿತ್ತು. 3 ಜನ ಒಳ್ಳೆ ಗೆಳೆಯರು, ಪ್ರೇಮದ ಗೆಳೆಯರು. ಮಾತನಾಡ್ತಾ ಸಮುದ್ರದ ದಂಡೆ ಮ್ಯಾಲ ವಿಹಾರಕ್ಕೆ ಹೋಗ್ತಾ ಇದ್ರು, ವಾಕಿಂಗ್ ಮಾಡ್ತಾ ಇದ್ರು. 3 ಜನ ಗೆಳೆಯರಲ್ಲಿ ಒಬ್ಬ ಕೇಳ್ತಾನ, ಒಬ್ಬ ಗೆಳೆಯ ಅಂತಾನಲ್ಲೋ, ಇಷ್ಟು ವಿಶಾಲವಾಗಿ ಇದು ಸಾಗರ ಕಾಣಿಸ್ತದಲ್ಲ, ಎಷ್ಟು ದೊಡ್ಡ ಸಮುದ್ರದಲ್ಲ, ಇಂಥ ಸಮುದ್ರದೊಳಗ ನೂರಾರು ಸಾವಿರಾರು ಮೀನುಗಳದಾವ ಒಳಗೆ. ಇಂಥ ಭವ್ಯ ಸಾಗರಕ್ಕ, ಇಂಥ ದೊಡ್ಡ ಸಾಗರಕ್ಕ ಅಕಸ್ಮಾತ್ ಬೆಂಕಿ ಹತ್ತಿದ್ರ ಸಮುದ್ರದೊಳಗಿರುವ, ಸಾಗರದೊಳಗಿರುವ ಮೀನ ಎಲ್ಲಿ ಹೋಗ್ತಾವ ಅಂತ ಕೇಳ್ದ. ಸಮುದ್ರಕ್ಕೆ ಬೆಂಕಿ ಹತ್ತದ, ಆತಂತಾನ ಸಮುದ್ರಕ್ಕೆ ಬೆಂಕಿ ಹತ್ತಿದ್ರ ಅದರಲ್ಲಿರುವಂಥ ಮೀನ ಎಲ್ಲಿ ಹೋಗ್ತಾವಂತ ಒಬ್ಬ ಕೇಳಿದ. ಇನ್ನೊಬ್ಬ ಗೆಳೆಯ ಅಂದ, ಅಲ್ಲೋ, ಸಾಗರಕ್ಕೆ ಬೆಂಕಿ ಹತ್ತಿದ್ರ ಅದರ ಒಳಗಿರುವಂಥ ಎಲ್ಲ ಮೀನುಗಳು ಗಿಡ ಏರಿ ಮ್ಯಾಲ ಕೂಡ್ತಾವ ಅನ್ನುವ. ಅರ್ಥದ ಇದಕ್ಕೆ. ಮೀನ ಗಿಡ ಏರ್ತವೆ. ಇನ್ನೊಬ್ಬ ಗೆಳೆಯ ಸುಮ್ಮನಿರ್ಲಿಲ್ಲ. ಅವ ಅಂದ, ಎಷ್ಟು ಹುಚ್ಚದಿ ನೀನ, ಸಮುದ್ರಕ್ಕೆ ಬೆಂಕಿ ಹತ್ತಿದ್ರ ಮೀನ ಗಿಡ ಏರ್ತಾವಂತೆಲ್ಲ, ಅವೇನು ದನ ಏನು ಏರಾಕಂದವ. ಅದರ ಅರ್ಥ ದನ ಏರ್ತಾವಂತ ಇವನ್ ದೃಷ್ಟಿ ಆಗದ. ಅರ್ಥದ ಏನು? ಸಮುದ್ರಕ್ಕೆ ಬೆಂಕಿನೂ ಹತ್ತಂಗಿಲ್ಲ, ಮೀನಾನು ಏರಂಗಿಲ್ಲ, ದನಾನು ಏರಂಗಿಲ್ಲ. ಇವು ಅರ್ಥರಹಿತ ಮಾತುಗಳಿವು. ಇವು ಹೆಂಗ ಮಂತ್ರ ಆಗ್ತಾವದ? ಮತ್ತ ನಿಧಾನವಾಗಿ ಮನೆ ಕಡೆ ಹೋಗ್ತಾ ಇದ್ರು. ಇನ್ನೇನು ಮನೆ ಸಮೀಪ ಇತ್ತು. ದಾರಿಯ ಒಂದು ಪಕ್ಕದಲ್ಲಿ ಒಂದು ಬಾವಿ ಇತ್ತು, ಆಳವಾದ ಬಾವಿ. ಒಬ್ಬ ಗೆಳೆಯ ಆ ಬಾವಿಯನ್ನ ಇಣುಕಿ ನೋಡ್ದ. ಅದ್ರಾಗ ನೀರಿರ್ಲಿಲ್ಲ. ಆತ ಅಂದ, ಈ ಬಾವಿಯೊಳಗ 3 ವರ್ಷದ ಹಿಂದ ನಂದು ವಾಚ್ ಬಿದ್ದಿತ್ತು. ಮೊನ್ನೆ ನೀರು ಹಾದ ಬಳಿಕ ತೆಗೆದು ನೋಡಿದ್ರ ಇನ್ನೂ ಚಲೋ ಇತ್ತು ಅಂದವ. ಅವನ ಗೆಳೆಯ ಅಂದ, ಸರಿ ನಿಂದು ವಾಚ್ ಅದ, ಆದ್ರೆ ನಮ್ಮ ಅಜ್ಜ 3 ವರ್ಷದ ಹಿಂದ ಅದೇ ಬಾವ್ಯಾಗ ಹೋಗಿ ಇದ್ದ. ಮೊನ್ನೆ ನೀರು ಹಾದ ಬಳಿಕ ಎದ್ದು ಮನೆಗೆ ಬಂದಾನ ಅಂದವ. ಅವ ಅಂದ, ಗೆಳೆಯ ಅಂತನಲ್ಲೋ, ನಂದು ವಾಚ್ ಅದ ಏನೋ ಸರಿ, ನಿನ್ನ ಅಜ್ಜ ಯಾಕೆ ಹೋಗಿ ಅಲ್ಲಿ ಇದ್ದ ಅಂತ ಕೇಳ್ದ. ಆತ ಅಂದ, ನಿನ್ನ ವಾಚ್ ಬಿದ್ದಿತ್ತಲ್ಲ, ಅದಕ್ಕೆ ಅಲ್ಲಿ ಚಾವಿ ಕೊಡಕ್ಕೆ ಹೋಗಿದ್ದ ಅಂದವ. ಇವು ವಚನ ಆಗ್ತವೆ. ನೀವು ಅರ್ಥ ರಹಿತ ಮಾತುಗಳು, ಇವು ಸುಮ್ಮನೆ ಮಾತುಗಳಿವ. ಇವಕ್ಕ ಬರೀ ಮಾತು ಅಂತ ಕರೀತಾರೆ ವಿನಃ ಇವುಗಳಿಗೆ ಮಂತ್ರನೂ ಅನ್ನಕ ಬರಂಗಿಲ್ಲ, ವಚನ ಅಂತ ಕರ್ಯಾಕ ಬರಂಗಿಲ್ಲ. ಶರಣರು ಮಾತನಾಡಿದ್ರಲ್ಲ, ಬಯಲು ಬಯಲನೇ ಬಿತ್ತಿ, ಬಯಲು ಬಯಲನೇ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ. ಜಗತ್ತ ಬರೋಕ್ಕಿಂತ ಪೂರ್ವದಲ್ಲೇ ಬಟ್ಟ
ಬಯಲ. ಇದು ಕಾಣ ಬಂದದ, ಮುಂದೆ ಒಂದು ದಿನ ಇದು ಬಟ್ ಬಯಲಾಗ್ತದ. ಇರೋದೆಲ್ಲ ಬಯಲ ಬಯಲ ಬಯಲ, ಬಯಲ ಜೀವನ. ಏನು ಅದ್ಭುತ ಶರಣರ ವಚನಗಳು ನೋಡಂಗದ. ಹೌದು, ಅಲ್ಲಮ ಪ್ರಭುದೇವರಂತಾರ, ಸರಳವಾಗಿ ಸಹಜವಾಗಿ ತಾತ್ವಿಕ ವಿಚಾರಧಾರೆಯನ್ನ ಜಗತ್ತಿಗೆ ಕೊಡುತ್ತಾರ ಅಲ್ಲಮ ಪ್ರಭುದೇವರು. ಅವರು ಒಂದು ವಚನ ಹೇಳ್ತಾರೆ, ನೆಲದ ಗೊಂಬೆಯ ಮಾಡಿ ಜಲದ ಬಣ್ಣವ ಉಡಿಸಿ ಹಲವು ಪರಿಯಾಶ್ರಮದಲ್ಲಿ ಉಳಿವ ಗೆಜ್ಜೆಯ ಕಟ್ಟಿ ವಾಯು ಅನಲನ ಸಂಚಕ್ಕೆ ಅರಳೆಲೆಯ ಶೃಂಗಾರವ ಮಾಡಿ ಆಡಿಸುವ ಯಂತ್ರವಾಹಕನು ಯಾರು? ಬಯಲ ಕಂಬಕ್ಕೆ ತಂದು ಸಯವೆಂದು ಪರವ ನೆಲೆಗೊಳಿಸಿದಡೆ ಆ ಸಯವು ಅದ್ವಯವಾಯಿತ್ತು ಕಾನ ಗುಹೇಶ್ವರ. ಅಲ್ಲಮ ಪ್ರಭುದೇವರು ಬೆಡಗಿನ ಭಾಷೆಯನ್ನ ಬಳಸ್ತಾರವ್ರು. ಸಾಮಾನ್ಯ ಒಕ್ಕಲಿಗನಿಗೂ ತಿಳಿಬೇಕು ಹಂಗ ಹೇಳುವ ರೀತಿ, ಅದು ಅಲ್ಲಮರ ವೈಶಿಷ್ಟ್ಯ. ಅದು ಅಲ್ಲಮ ಪ್ರಭುದೇವರಂತಾರ, ನೆಲದ ಗೊಂಬೆಯ ಮಾಡಿ. ನಿಮಗೆ ತಿಳಿಯಂಗ ಹೇಳಬೇಕಾದ್ರ ಮಣ್ಣು ತಗೊಂಡು ಒಂದು ಗೊಂಬೆ ಮಾಡಿದ್ರು. ಮಣ್ಣಿನಿಂದ ಒಂದು ಗೊಂಬೆ ತಯಾರಾತು. ನೆಲದ ಗೊಂಬೆಯ ಮಾಡಿ ಜಲದ ಬಣ್ಣವ ಉಡಿಸಿ ಆ ಗೊಂಬೆಗೆ ನೀರಿನ ಬಣ್ಣ ಕೊಟ್ಟು. ನೀರಿನ ಬಣ್ಣ ಅಂದ್ರ ಆ ಬಣ್ಣ ಕಾಯಂ ಅಲ್ಲ ಅಂತದರ ಅರ್ಥ. ಮಣ್ಣಿನಿಂದ ಗೊಂಬೆ ಮಾಡಿದ್ರು, ಗೊಂಬೆಗೆ ಒಂದಿಷ್ಟು ನೀರಿನ ಬಣ್ಣ ಹಚ್ಚಿದ್ರು. ಜಲದ ಬಣ್ಣವ ಉಡಿಸಿ ಹಲವು ಪರಿಯಾಶ್ರಮದಲ್ಲಿ ಉಳಿವ ಗೆಜ್ಜೆಯ ಕಟ್ಟಿ. ಈ ಗೊಂಬೆಗೆ 5 ಗೆಜ್ಜೆ ಕಟ್ಟಿದರು. ಗೊಂಬೆ ಆತು, ಗೊಂಬೆಗೆ ಬಣ್ಣ ಹಚ್ಚಿದ್ರು. ಆ ಬಳಿಕ ಈ ಗೊಂಬೆಗೆ 5 ಗೆಜ್ಜೆಯನ್ನ ಕಟ್ಟಿದ್ರು. ಗೆಜ್ಜೆ ಯಾವುವು ಅಂದ್ರ ಕಣ್ಣು ಒಂದು ಗೆಜ್ಜೆ, ಕಿವಿ ಒಂದು ಗೆಜ್ಜೆ, ನಾಸಿಕ ಒಂದು ಗೆಜ್ಜೆ, ನಾಲಿಗೆ ಒಂದು ಗೆಜ್ಜೆ, ತ್ವಚ ಒಂದು ಗೆಜ್ಜೆ, 5 ಗೆಜ್ಜೆ ಕಟ್ಟಿದ್ರು. ಗೊಂಬೆ ಯಾವುದು ಗೊತ್ತಾತಲ್ಲ? ಇದ ಗೊಂಬೆ. ದೇಹ ಅನ್ನೋದೇ ಒಂದು ಗೊಂಬೆ. ಪಂಚಮಹಾಭೂತದಿಂದ ನಿರ್ಮಾಣಗೊಂಡದ ಇದು. ಪಂಚವಿಂಶತಿ ತತ್ವ ಅಂತ ಕರೀತಾರೆ. ನೆಲದ ಗೊಂಬೆಯ ಮಾಡಿ ಜಲದ ಬಣ್ಣವ ಉಡಿಸಿ ಹಲವು ಪರಿಯಾಶ್ರಮದಲ್ಲಿ ಉಳಿವ ಗೆಜ್ಜಿ ಕಟ್ಟಿದ್ರು. ಗೆಜ್ಜಿ ಬಹಳ ಮಜಾ ಅದಾವ. ಹೌದು, ಕಣ್ಣು ರೂಪವನ್ನ ನೋಡ್ತದ, ಕಿವಿ ಶಬ್ದವನ್ನ ಕೇಳ್ತದ, ನಾಸಿಕ ಸುವಾಸನೆಯನ್ನ ಗ್ರಹಿಸ್ತದ, ನಾಲಿಗೆ ರುಚಿ ನೋಡ್ತದ, ತ್ವಚ ಸ್ಪರ್ಶವನ್ನ ಅರಿತದ. ಅದು ಒಂದರ ಗುಣ ಇನ್ನೊಂದಕ್ಕಿಲ್ಲ. ಹೌದು, ಕಣ್ಣ ಬರೀ ರೂಪ ನೋಡುತ್ತದೆ, ಅದಕ್ಕೆ ಶಬ್ದ ಗೊತ್ತಾಗಂಗಿಲ್ಲ ಕಣ್ಣಿಗೆ. ಹೌದಲ್ಲ? ನಿಮ್ಮ ಮನ್ಯಾಗ ಒಳ್ಳೆ ಅಡಿಗೆ ಮಾಡ್ತಾರೆ, ಒಳ್ಳೆ ಸಾಂಬಾರು ಮಾಡ್ತೇವೆ,
ಸಾಂಬಾರ್ ರುಚಿ ಆಗೇತ ಇಲ್ಲಂತ ಗೊತ್ತಾಗಬೇಕಾದ್ರೆ ಕಣ್ಣಾಗ ಹಾಕೋತಿರೋ ನಾಲ್ಗ್ಯಾಗ ಹಾಕೋತಿರೋ? ನಾಲ್ಗ್ಯಾಗ ಹಾಕೊಂಡ್ರ ರುಚಿ ಗೊತ್ತಾಗ್ತದ. ರುಚಿ ಗೊತ್ತಾಗೋದು ನಾಲಿಗೆಗೆ ಮಾತ್ರ, ಕಣ್ಣಿಗೆ ರೂಪ ಗೊತ್ತಾಗ್ತದ. ಅಕಸ್ಮಾತ್ ಸಾರು ಏನಾರ ಕಣ್ಣಾಗ ಹಾಕೊಂಡ್ರ ತಾಪ್ ಶುರು ಆಗ್ತದ. ಹೌದು, ಗೊತ್ತದ ನಿಮಗ. ಕಣ್ಣು ಏನು ಕೆಲಸ ಮಾಡ್ತದ ಗೊತ್ತದ, ನಾಲಿಗೆ ಏನು ಕೆಲಸ ಮಾಡ್ತದ ಗೊತ್ತದ. ಒಂದರ ಕೆಲಸ ಇನ್ನೊಂದು ಮಾಡಂಗಿಲ್ಲದ. ಹೌದ? ಒಲಿ ಮ್ಯಾಲ ಹಾಲಿಟ್ಟು ಹಿಂಗ ಹೊರಗೆ ಕಟ್ಟಿ ಕುಂತಿರ್ತೀರಿ, ಹಾಲು ಹಿಂಗ ಹೊತ್ತೇ ಮೂಗ್ ಹೇಳ್ತದ, ಒಳಗೆ ಹಾಲು ಇಟ್ಟಿ ನೋಡದ. ಕಣ್ಣು ಹೇಳ್ತೇನದು? ನಾಸಿಕ ಹೇಳ್ತು. ಯಾಕೆ? ವಾಸನ ಗೊತ್ತಾತದಕ್ಕೆ. ಒಂದರ ಜ್ಞಾನ ಇನ್ನೊಂದಕ್ಕಿಲ್ಲ. ಇವರ ಚಕ್ಕಡಿ ಹೊಡೆಯವ್ರು ಇವು 5 ಜನ. ಇವ್ರು ಒಂದಕ್ಕೊಂದು ತಾಳಿಲ್ಲ ಮೇಳಿಲ್ಲ. ಹಲವು ಪರಿಯಾಶ್ರಮದಲ್ಲಿ ಉಲಿವ ಗೆಜ್ಜೆಯ ಕಟ್ಟಿ. ಗೊಂಬೆ ತಿಳಿತದಲ್ಲ, ಮಣ್ಣಿನ ಗೊಂಬೆ, ಇದಕ್ಕೊಂದು ಬಣ್ಣ. ಗೊಂಬೆ ಮಜಾ ಇಲ್ಲ ಇವು. ಒಂದು ಗೊಂಬೆ ಹಂಗ, ಇನ್ನೊಂದು ಗೊಂಬೆ ಇಲ್ಲ. ಕೆಲವು ಗೊಂಬೆ ಬೆಳ್ಳಗದಾವ, ತಿಳಿತದಲ್ಲ. ಕೆಲವು ಗೊಂಬೆ ಕಪ್ಪದಾವ, ಕೆಲವು ಗೊಂಬೆ ಬಹಳ ದಪ್ಪದಾವ, ಕೆಲವು ಗೊಂಬೆ ತೆಳ್ಳಗದಾವ. ಮಜಾದಾಗಿಲ್ಲ? ಅಮೇರಿಕಕ್ಕೆ ಹೋಗ್ರಿ, ಆ ಗೊಂಬೆಗಳು ಬಹಳ ಕೆಂಪದಾವ. ಚೀನಾ ದೇಶಕ್ಕೆ ಹೋದ್ರ ಅಲ್ಲಿ ಗೊಂಬೆ ಹಳದಿ ಅದಾವ. ಆಫ್ರಿಕಾಕ್ಕೆ ಬಂದ್ರ ಅಲ್ಲಿ ಗೊಂಬೆ ಕಪ್ಪದಾವ. ಭಾರತಕ್ಕೆ ಬಂದ್ರ ಕೆಂಪನ್ನವ್ರದಾರ, ಕಪ್ಪನ್ನವ್ರದಾರ, ಬೆಳ್ಳನ್ನವ್ರದಾರ, ಮಿಶ್ರ ಇದೆ. ಎಷ್ಟು ಚಲೋ ಗೊಂಬೆ ಮಾಡ್ಯಾನ ದೇವ್ರು. ಒಬ್ಬರಂಗ ಇನ್ನೊಬ್ರಿಲ್ಲ. ಹೌದಲ್ಲ? ಇದು ಗೊಂಬೆ. ಹಲವು ಪರಿಯಾಶ್ರಮದಲ್ಲಿ ಉಲಿವ ಗೆಜ್ಜೆಯ ಕಟ್ಟಿ ವಾಯು ಅನಲನ ಸಂಚಕ್ಕೆ ಅರಳೆಲೆಯ ಶೃಂಗಾರವ ಮಾಡಿ ಇಂಥ ಸುಂದರ ಗೊಂಬೆ ತಯಾರಾತಲ್ಲ. ಬಣ್ಣಾತ್ ಗೆಜ್ಜಾತು. ಆ ಬಳಿಕ ಈ ಗೊಂಬೆಯೊಳಗೆ ಗಾಳಿ ಹಾಕಿದ್ರು. ಉಸಿರ ಒಳಗೆ ಹೋಗ್ತದ, ಹೊರಗೆ ಬರುತ್ತದ, ಒಳಗೆ ಹೋಗ್ತದ, ಹೊರಗೆ ಬರುತ್ತದ. ಆ ಬಳಿಕ ಒಳಗ ಅಗ್ನಿ. ಮೈಯ ಮುಟ್ಟಿ ನೋಡ್ರಿ, ಮೈಯ ಬೆಚ್ಚಗಿರುತ್ತದೆ. ಒಳಗ ಅಗ್ನಿ ಅಂಶ. ಗಾಳಿ ಹೊರಗೆ ಹೋಗ್ತದ, ಬರ್ತದ, ಮೈಯ ಬೆಚ್ಚಗಿರುತ್ತದ, ಒಳಗ ಅಗ್ನಿ ಅದ. ವಾಯು ಅನಲನ ಸಂಚಕ್ಕೆ ಅರಳೆಲೆಯ ಶೃಂಗಾರವ ಮಾಡಿ. ಎಷ್ಟು ಚಲೋ ಗೊಂಬೆ ಅದಲ್ಲ. ಈ ಗೊಂಬೆಗೆ ಅರಳೆಲೆಯ ಶೃಂಗಾರ. ಈ ಗೊಂಬೆಗೆ ಆಯುಷ್ಯ 100 ವರ್ಷ ಆಯುಷ್ಯ ಕೊಟ್ರು ಇದಕ್ಕೆ. ಈ ಗೊಂಬೆ ಖಾಯಂ ಅಲ್ಲ. ಕೆಲವರು 60 ವರ್ಷ ಬದುಕ್ತೇವೆ, ಕೆಲವರು 80 ವರ್ಷ ಬದುಕ್ತೇವೆ, ಕೆಲವರು 100 ವರ್ಷ ಬದುಕ್ತೇವೆ. ಇದು ಗೊಂಬೆಯ ಆಯುಷ್ಯ ಆಯಿತು. ಅರಳೆಲೆಯ ಶೃಂಗಾರವ ಮಾಡಿ. ಎಷ್ಟು ಚಲೋ ಗೊಂಬೆ ಅದಾವಲ್ಲ. ಈ ಗೊಂಬೆಗಳು ನೋಡ್ತಾವ, ಮಾತಾಡ್ತಾವ, ಕುಣಿತಾವ, ಮಜಾ ಮಾಡ್ತಾವ. ಆದ್ರೆ ಈ ಗೊಂಬೆ ಆಡಿಸೋರು ಯಾರು? ಆಡಿಸುವ ಯಂತ್ರ ವಾಹಕನು ಯಾರು? ಆಡಿಸೋರು ಬೇಕಲ್ಲ. ಗೊಂಬೆ ಮಾತಾಡಕ್ ಹತ್ಯದ, ಗೊಂಬೆ ನೋಡಕ್ ಹತ್ಯದ, ಗೊಂಬೆ ಮನೆಯಿಂದ ಗುಡಿ ತಕ ಪ್ರವಚನ ಕೇಳಾಕ್ ಬರಾಕ್ ಹತ್ತಾವ. ಇದನ್ನ ನಡೆಸೋರು ಯಾರು?
ನೋಡಂಗ ಮಾಡೋರು ಯಾರು? ಕೇಳೋಂಗ ಮಾಡೋರು ಯಾರು? ಏ ಗೊಂಬೆ ಇಷ್ಟು ಕ್ರಿಯಾಶೀಲದಲ್ಲ, ವಿಚಾರಶೀಲದಲ್ಲ, ಇಷ್ಟು ಬುದ್ಧಿಶಾಲಿ ಅದಲ್ಲ. ಈ ಗೊಂಬೆ ಆಡಿಸೋರು ಯಾರು? ಆಡಿಸುವ ಯಂತ್ರವಾಹಕನು ಯಾರು? ಪ್ರಶ್ನೆ ಕೇಳಿತಾರವ್ರು. ತಾವೇ ಪ್ರಶ್ನೆ ಕೇಳಿ ಉತ್ತರ ಕೊಡುತ್ತಾರೆ. ಆಡಿಸುವ ಯಂತ್ರವಾಹಕನು ಯಾರು? ಬಯಲ ಕಂಬಕ್ಕೆ ತಂದು ಸಯವೆಂದು ಪರವ ನೆಲೆಗೊಳಿಸಿದಡೆ ಆ ಸಯವು ಅದ್ವಯವಾಯಿತು ಕಾಣ ಗುಹೇಶ್ವರ. ಆ ಕಡೆ ಈ ಕಡೆ ಹೊಯ್ದಾಡುವಂತ ಮನಸ್ಸನ್ನ ನಿಶ್ಚಲಗೊಳಿಸಬೇಕಾಗ್ತದೆ. ಯಾವಾಗ ಮನಸ್ಸ ನಿಶ್ಚಲಗೊಂಡ್ತೋ, ಯಾವಾಗ ಅಮನ ಯೋಗ ಉಂಟಾಗ್ತೋ, ಆವಾಗ ಸತ್ಯ ಗೊತ್ತಾಗ್ತದ. ಸಯ ಪರ ಇದು ಬ್ಯಾರೆ ಅಲ್ಲ, ಅದು ಒಂದೇ ಅಂತ ಗೊತ್ತಾಗಕ್ ಶುರುವಾಗ್ತದ. ಇದು ಆತ್ಮ, ಅದು ಪರಮ ಆತ್ಮ. ಮಮ ಏವ ಅಂಶಃ ಜೀವಲೋಕೆ ಜೀವಭೂತ ಸನಾತನ ಅಂತ ಸತ್ಯ ಗೊತ್ತಾಗಕ್ ಶುರುವಾಗ್ತದದು. ಎಷ್ಟು ಚಲೋ ಹೇಳಿದ್ರಿ. ಈ ಗೊಂಬೆ ಇರುವಾಗಲೇ, ಗೊಂಬೆಯಲ್ಲಿ ಶಕ್ತಿ ಸಾಮರ್ಥ್ಯ ಇರುವಾಗಲೇ ಗೊಂಬೆಯನ್ನ ಆಡಿಸುವಂಥ ಆ ಸೂತ್ರಧಾರಿಯನ್ನ ನಾವು ಅರಿತುಕೋಬೇಕಾಗ್ತದ. ಅದೇ ಆತ್ಮಜ್ಞಾನ. ಮನುಜ ಜನನದ ಲಾಭ ಆವುದು ನಾನು ಯಾರು ಎಂದು ಅರಿಯುವುದು. ಯಾವಾಗ ಒಳಗಿರುವಂತ ಆತ್ಮದ ಅರಿವು ಉಂಟಾಗ್ತದ, ಅದೇ ಕ್ಷಣಕ್ಕ ಈ ಗೊಂಬೆಯ ಪರಿಣಾಮ ತಲೆ ಮ್ಯಾಲ ಆಗೋದಿಲ್ಲ. ಹೌದು, ಈ ಗೊಂಬೆ ಒಮ್ಮೆ ಬಹಳ ಸಣ್ಣದಿರುತ್ತದ, ಬಾಲ್ಯ ಇರುತ್ತದೆ. ಇದ ಗೊಂಬೆ ಯೌವನಾವಸ್ಥೆಗೆ ಬರುತ್ತದ. ಆ ಬಳಿಕ ಮತ್ತೆ ಗೊಂಬೆ ಬದಲಾಗ್ತದ, ಮುಪ್ಪಾವಸ್ಥೆಗೆ ಬರುತ್ತದೆ. ಬಾಲ್ಯ, ಯೌವನ, ವೃದ್ಧಾಪ್ಯ ಇದು ಎಲ್ಲ ಬರೋದು ಈ ದೇಹಕ್ಕ. ಈ ಗೊಂಬೆ ಬದಲಾಗ್ತದ ವಿನಃ ಈ ದೇಹ ಬದಲಾಗ್ತದ, ಆದ್ರೆ ದೇಹಿನ್ ಬದಲಾಗೋದಿಲ್ಲ. ಆತ್ಮ ಮಾತ್ರ ಬದಲಾಗೋದಿಲ್ಲ. ಬದಲಾಗುವಂತ ದೇಹ, ಬದಲಾಗದೇ ಇರುವಂತ ಆತ್ಮದ ಮ್ಯಾಲ ಇದು ದೇಹ ಬದಲಾಗ್ತಾನೆ ಇರುತ್ತದೆ. ಇದು ಕ್ಷಣಿಕ. ಇದಕ್ಕ ಸಾಕ್ಷಿಯಾಗಿ ಒಂದು ಸತ್ಯ ಅದಲ್ಲ, ಅದು ಶಾಶ್ವತ ಸತ್ಯ. ಇದು ತೋರೋ ಸತ್ಯ, ಅದು ಇರೋ ಸತ್ಯ. ಯಾವಾಗ ಇರೋ ಸತ್ಯದ ಅರಿವಾಗ್ತದ, ಆ ಕ್ಷಣಕ್ಕ ಮನಸ್ಸ ಸುಖ ದುಃಖಗಳ ಮಧ್ಯದಲ್ಲಿ ತ್ರಸ್ತಗೊಳ್ಳೋದಿಲ್ಲ, ವಿಶಾಲಗೊಳ್ಳುತ್ತದ ಮನಸ್ಸ. ಅವಾಗ ಸಮಭಾವ ಬರಾಕ್ ಶುರುವಾಗ್ತದೆ. ಯಾಕೆ? ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ. ದೇಹ ಇದು ಬರ್ತದ, ದೇಹ ಹೋಗ್ತದ. ಆತ್ಮ ಅದು ಬರೋದು ಅಲ್ಲ, ಅದು ಹೋಗೋದು ಅಲ್ಲ, ಅದು ಇರುತ್ತದ. ಒಂದು ಸಣ್ಣ ಕಥೆ ಹೇಳ್ತಾರೆ. ಒಂದು ಸಣ್ಣ ಕುಟುಂಬ, ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರ್ತಿತ್ತು. ಒಳ್ಳೆ ಸುಖದ ಜೀವನ. ಹೆಂಡತಿ ಆಧ್ಯಾತ್ಮಿಕವನ್ನ ತಿಳಿದವಳಿತ್ತು.
ಎಲ್ಲೆಲ್ಲಿ ಪಾಠ ಪ್ರವಚನ ಆಧ್ಯಾತ್ಮಿಕ ಚಿಂತನ ನಡೀತದ ಅಂಥಲ್ಲೆಲ್ಲ ಹೋಗಿ ಶಾಸ್ತ್ರ ಪುರಾಣ ಪ್ರವಚನವನ್ನ ಕೇಳ್ತಾ ಇತ್ತು. ಆಧ್ಯಾತ್ಮಿಕದ ಸಂಸ್ಕಾರ ಆಕೆಗೆ ಇತ್ತು. ಸತಿಪತಿಗಳು ಇಬ್ಬರೇ ಮನೆಯಲ್ಲಿರ್ತಿದ್ರು. ವರ್ಷಗಳ ಕಳೆದು ಪತಿ ಬಹಳ ದೊಡ್ಡ ಶ್ರೀಮಂತ, ಮುತ್ತು ರತ್ನಗಳ ವ್ಯಾಪಾರವನ್ನ ಮಾಡ್ತಾ ಇತ್ತ. ಅಷ್ಟು ಬಹುದೊಡ್ಡ ವ್ಯಾಪಾರಿ ಶ್ರೀಮಂತ. ಆದ್ರ ಲಗ್ನ ಆಗಿ 10-15 ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ಲ ಅವ್ರಿಗೆ. ಆ ತಾಯಿ ಎಲ್ಲ ಮಹಾತ್ಮರ ಸೇವಾದಿಗಳನ್ನ ಮಾಡ್ತಾ ಇತ್ತು. ಒಂದು ದಿನ ಅದೇ ಊರಿಗೆ ಒಬ್ಬ ಶಿವಯೋಗಿಗಳು ಬಂದಿದ್ರು. ಆ ಊರಲ್ಲೇ 1 ತಿಂಗಳ ಪರ್ಯಂತರ ಆಧ್ಯಾತ್ಮಿಕದ ಪ್ರವಚನ ನಡೆದಿತ್ತು. ಅದ್ಭುತವಾಗಿ ಗುರುಗಳು ಜ್ಞಾನೋಪದೇಶವನ್ನ ಮಾಡ್ತಾ ಇದ್ರು. 1 ತಿಂಗಳ ಪರ್ಯಂತರ ಆ ಊರಿಗೆ ಪ್ರವಚನ ಹೇಳಲಿಕ್ಕೆ ಆಗಮಿಸಿರುವಂತ ಶಿವಯೋಗಿಗಳು ಆ ತಾಯಿಯ ಮನೆಯಲ್ಲಿ ಇತ್ತು. ಹಗಲ ರಾತ್ರಿ ಗುರುಗಳ ಸೇವಾ ಮಾಡಿದ್ರು. ಭಕ್ತಿ ಪೂರ್ವಕವಾಗಿ ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ ಸತಿಪತಿಗಳು ಸೇವೆಯನ್ನ ಸಲ್ಲಿಸಿದ್ರು. ಗುರುಗಳು ಪ್ರವಚನ ಮುಗಿಸಿ ಆ ಊರಿಂದ ತಮ್ಮ ಶ್ರೀಮಠಕ್ಕೆ ಹೋಗುವಾಗ ಆ ತಾಯಿಗೆ ಆಶೀರ್ವದಿಸಿದ್ರು. ನಿನಗೆ ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡಿ ಹೊರಟು ಹೋಗಿದ್ರು. 1 ವರ್ಷ 2 ವರ್ಷದಲ್ಲಿ ಆ ತಾಯಿಗೆ ಸುಂದರವಾದಂಥ ಗಂಡು ಮಗು ಆತು. ಸತಿಪತಿಗಳಿಗೆ ಬಹಳ ಆನಂದ ಆಗಿತ್ತು. ಪತಿ ತನಗ ಮಗ ಹುಟ್ಟಿದ್ದನ್ನ ನೋಡಿ ಸಂತೋಷಕ್ಕಾಗಿ ಊರಿನ ಜನರಿಗೆಲ್ಲ ಪ್ರಸಾದ ಮಾಡಿಸಿತ್ತ, ಸಿಹಿಯನ್ನ ಹಂಚಿತ್ತ. ಆನಂದಕ್ಕ ಏನೇ ಇರಲಿಲ್ಲ. ನೆರೆಹೊರೆಯವರಿಗೆಲ್ಲ ಸಂತೋಷ ಆಗಿತ್ತು, ಗಂಡು ಮಗ ಹುಟ್ಟ್ಯಾನಂತ. ಮನ್ಯಾಗ ಊರಾಗೆಲ್ಲ ಸಂತೋಷದ ಸಂಭ್ರಮ. ದಿನಗಳ ಕಳೆದವು. ಮಗು ಹಾಗ ಬೆಳೀತಾ ಬಂತು. 4, 5, 6, 8 ತಿಂಗಳಾತು ಮಗು. ಆ ಮಗುವಿನ ತಂದೆ ಏನಿತ್ತ, ಆತ ತನ್ನ ಹೆಂಡತಿಗೆ ಹೇಳಿದ, ನೋಡು, ನಾನಿನ್ನ ಮುತ್ತು ರತ್ನಗಳ ವ್ಯಾಪಾರಕ್ಕೆ ಹೋಗ್ತೇನೆ. ನಾನು ಬರೋದು 1, 2, 3 ತಿಂಗಳಾಗ್ತದ. ಅಲ್ಲಿವರೆಗೆ ನನ್ನ ಮಗನನ್ನ ಚಲೋತೆಗೆ ನೋಡ್ಕೊ ನೀನು. ಮಗಗ ಯಾವ ಕೊರತೆ ಮಾಡಬೇಡ ನೀನು. ಇಷ್ಟು ಹೇಳಿ ಪತಿ ವ್ಯಾಪಾರಕ್ಕೆ ಹೋದ. ಒಮ್ಮೆ ಹೋದ ಅಂದ್ರ ಸುಮಾರು 3-4 ತಿಂಗಳದ ನಂತರ ಬರ್ತಿತ್ತು. ಬಹಳ ದೂರದ ದೇಶಕ್ಕೆ ಹೋಗ್ತಿತ್ತು. ಮಗು ಹಾಗ ಬೆಳೀತಾ ಮನೆಯಲ್ಲಿ ಓಡಾಡಿಕೊಂಡಿತ್ತು. 2 ತಿಂಗಳ 3 ತಿಂಗಳಾಗಿತ್ತು. ಆ ಮಗುವಿಗೆ ಸ್ವಲ್ಪ ಆರಾಮ್ ತಪ್ತು, ಜ್ವರ ಬಂತು. ಅದೇ ಊರಲ್ಲಿರುವಂಥ ವೈದ್ಯರಿಗೆ, ಡಾಕ್ಟರಿಗೆ ತೋರಿಸಿದ್ಲು ಆ ತಾಯಿ. ಡಾಕ್ಟರ್ ಅಂದ್ರು, ಮಗುವಿಗೆ ಜ್ವರ ಬಹಳ ಬಂದದ,
ಮಗು ಉಳಿಯೋದು ಬಹಳ ಕಷ್ಟ ಅಂದ್ರ ತಾಯಿಗೆ ಹೆಂಗಾಗ. ಮನ್ಯಾಗ ಪತಿ ಇಲ್ಲ, ಬಹಳ ವರ್ಷಕ್ಕೆ ಒಂದು ಮಗು ಹುಟ್ಟ್ಯದ, ಮಗು ಉಳಿಯೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ತಾಯಿಗೆ ಮನಸ್ಸಿಗೆ ನೋವಾತು. ಮತ್ತು ಶಹಾರಕ್ಕೆ ಹೋಗಿ ಶ್ರೇಷ್ಠ ವೈದ್ಯರನ್ನ ಕರ್ಕೊಂಡು ಬಂದ ತೋರಿಸಿದ್ಲು. ಡಾಕ್ಟರ್ ಅಂತಾರ, ನಿನ್ನ ಮಗು ಉಳಿಯಂಗಿಲ್ಲ. ಎಷ್ಟು ತೋರಿಸಿದ್ರು ಮಗು ಉಳಿಯಂಗಿಲ್ಲ ಅಂದ್ರು. ಮರುದಿನ ಬೆಳಿಗ್ಗೆ ಮಗು ಸತ್ತು ಹೋಯ್ತು. ಪತಿ 2-3 ದಿನದ ನಂತರ ಬರಾವಿದ್ದ. ಮಗು ಕಣ್ಣು ಮುಚ್ಚದೆ. ನೆರೆ ಹೊರೆಯ ಎಲ್ಲ ಜನ ಬಂದು ಕಣ್ಣೀರ ಸುರಿಸಿದ್ರು. ಎದುರಿಗೆ ಸತ್ತ ಮಗು. ರಾತ್ರಿ ಆಗಾಕ ಬಂತು. ನೆರೆ ಹೊರೆಯ ಜನ ಅಂದ್ರು, ಎಷ್ಟು ಇಟ್ಕೊಂಡು ಕೂಡ್ತೀಯ ನೀನು? ನಿನ್ನ ಪತಿ ಬರೋದು 3-4 ದಿನ ಆಗ್ತದ. ಅಲ್ಲಿ ತಕ ಇದನ್ನ ಇಟ್ಕೊಳ್ಳೋದು ಬಹಳ ತಪ್ಪಾಗ್ತದ. ಮುಂದಿನ ಕಾರ್ಯ ನಿಭಾಯಿಸು ಅಂದ್ರವ್ರು. ಮುಂದಿನ ಕಾರ್ಯಕ್ಕ ಅನುಮತಿ ಕೊಡು. ಒಲ್ಲದ ಮನಸ್ಸಿನಿಂದ ಜನರ ಅಭಿಪ್ರಾಯಕ್ಕ ಅನುಮತಿ ಕೊಟ್ಲು. ಏನ ಕಾರ್ಯವನ್ನ ಮಾಡಬೇಕಾಗಿತ್ತೋ ಮುಂದಿನ ಕಾರ್ಯವನ್ನ, ಸಮಾಧಿ ಕಾರ್ಯವನ್ನ ಎಲ್ಲ ಮಾಡಿದ್ರು. ಹೋಗಿ ಮಣ್ಣಲ್ಲಿ ಅದನ್ನೆಲ್ಲ ಮುಚ್ಚಿ ಬಂದಾಗ ತಾಯಿಯ ಎದೆ ಭಾರ ಆಗಿತ್ತು. ಒಂದೇ ಒಂದು ಮಗು ಹೋಗಿತ್ತು. ದುಃಖ ಒಮ್ಮಳಿಸಿ ಬರುತ್ತಿತ್ತು. ಆದ್ರೆ ಕೇಳೋರು ಯಾರು? ಮನ್ಯಾಗ ಪತಿ ಇಲ್ಲ. ಜನ ತಮ್ಮ ತಮ್ಮ ಮನೆಗೆ ಹೊರಟು ಹೋದ್ರು. 1 ದಿನ ಹೋಯ್ತು, 2 ದಿನ ಹೋಯ್ತು, 3-4ನೆಯ ದಿನ ಸಾಯಂಕಾಲ ಪತಿ ಮನೆಗೆ ಬರಾವಿತ್ತು. ಪತಿ ದುಡಿದು ದನದ ಬರ್ತಾನ. ಬಂದ ಕೂಡಲೇ ಈ ವಿಚಾರವನ್ನ ಹೇಳಿದ್ರ ಎದೆಯ ಮೇಲೆ ಆಘಾತ ಆಗಬಹುದು. ಆದ್ದರಿಂದ ನಿಧಾನವಾಗಿ ಹೇಳಿದ್ರಾತು ಅಂತ ತನ್ನೊಳಗಿರುವಂತ ದುಃಖವನ್ನೆಲ್ಲ ಹತ್ತಿಕ್ಕಿಕೊಂಡಿತ್ತು. ಪತಿ ಬರುದ್ರಾಗ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಶೃಂಗರಿಸಿ, ತಾನು ಶೃಂಗರಿಸಿಕೊಂಡು ಅಡಿಗೆ ಮಾಡಿ ಪತಿಯ ಬರೋದನ್ನ ದಾರಿ ಕಾಯ್ತಾ ಇತ್ತು. ಸಾಯಂಕಾಲ 6-7 ಗಂಟೆಯ ಸಮಯಕ್ಕೆ ಪತಿ ಬಂದ. ಹಿಂಗ ಮನೆ ಒಳಗ ಒಂದು ಹೆಜ್ಜೆ ಹಿಂಗ ಒಳಗಿಟ್ಟ ತಕ್ಷಣ ಕೇಳ್ದ, ಮಗು ಎಲ್ಲಿ ಅಂತ. ಹೆಂಗಾಗಬೇಡ, ನೀ ಆರಾಮದಿ ಏನು ಅಂತ ಕೇಳಿಲ್ಲ, ಮಗು ಎಲ್ಲಿ ಅಂತ ಕೇಳಿದ. ಹೆಂಡತಿ ಅಂತಾಳ, ಮಗು ಇಲ್ಲಿವರೆಗೆ ಹೆಂಗ ಎಚ್ಚರಿರ್ಲಿಕ್ಕೆ ಸಾಧ್ಯದ ಅಂದ್ಲು ಆಕೆ. ಹೇಳೋ ರೀತಿ ನೋಡೋದಂಗ. ತಾವು ಹೋಗಿ 3-4 ತಿಂಗಳಾತು, ಇಲ್ಲಿವರೆಗೆ ಹೆಂಗ ಎಚ್ಚರಿರ್ಲಿಕ್ಕೆ ಸಾಧ್ಯದ ಅಂದು ಆಕೆ. ಅವನಿಗೆ ಈ ಮಾತು ತಿಳಿಲಿಲ್ಲ. ಆತ ತಿಳ್ಕೊಂಡ ಮಗು ಮಲ್ಕೊಂಡಿರಬಹುದು ಅಂತ ತಿಳ್ಕೊಂಡ. ಆಗ ನೀರು ಕೊಟ್ಲು. ಕೈಯ ಕಾಲ ಮುಖ ತೊಳ್ಕೊಂಡು ಪ್ರಸಾದಕ್ಕೆ ಕೂತು, ಊಟ ಮಾಡಲಿಕ್ಕೆ ಕೂತು. ಹೆಂಡತಿ ಎದುರಿಗೆ ಕೂತು ಪ್ರಸಾದವನ್ನ ಬಡಿಸ್ತಾ ಇದ್ಲು. ಆತ ನಿಧಾನವಾಗಿ ಪ್ರಸಾದವನ್ನ ಮಾಡ್ತಿತ್ತ. ಈ ವಿಚಾರ ಹೇಳಬೇಕಲ್ಲ. ಆ ತಾಯಿ ಅಂತಾಳ, ನೋಡಿ, ತಾವು ವ್ಯಾಪಾರಕ್ಕೆ ಹೋದಾಗ
3-4 ತಿಂಗಳು ತಾವು ವ್ಯಾಪಾರಕ್ಕೆ ಹೋದಾಗ ನೆರೆ ಹೊರೆಯಲ್ಲಿ ಒಂದು ಘಟನಾ ನಡೀತು ಏನು ಅಂದ್ರೆ ಒಂದು ದಿನ ನೆರೆ ಹೆಣ್ಣು ಮಗಳು, ಪಕ್ಕದ ಮನೆ ಹೆಣ್ಣು ಮಗಳು ನಮ್ಮ ಮನೆಗೆ ಬಂದು ಒಂದು ದೀಪವನ್ನ ಕೊಡಿ ಅಂತ ಕೇಳಿದ್ಲು. ನಮ್ಮ ಮನೆ ಕತ್ಲಾಗ್ಯದ, ನಿಮ್ಮ ಮನ್ಯಾಗಿರುವಂತ ಒಂದು ದೀಪವನ್ನ ಕೊಡಿ ಅಂತ ಆಕೆ ಕೇಳಿದ್ಲು. ನಾನು ಕೊಟ್ಟೆ. ಮುಂದ ಕೆಲವು ದಿನಗಳ ನಂತರ ನಮ್ಮ ದೀಪ ನಾ ಕೇಳಾಕ ಹೋದ್ರ ಆಕೆ ಅಳತಾ ಕೂತ್ಲು. ಇದು ಸರಿನೋ ತಪ್ಪು? ಹೇಳೋ ರೀತಿ ಹೆಂಗೆ ಆತಂದ ಬಹಳ ತಪ್ಪಾಗ್ತದ. ಆಕೆ ಅಳೋದು ಬಹಳ ತಪ್ಪಾಗ್ತದ. ಯಾಕೆ? ನಮ್ಮ ದೀಪ ನಾವು ಕೊಟ್ಟೇವೆ ಅಂದಾಗ ಇಂದಲ್ಲ ನಾಳೆ ನಾವು ತಗೊಂಡು ಬರೋವ್ರೆ. ನಮ್ಮ ದೀಪ ನಾವು ಕೇಳಿದ್ದಕ್ಕ ಆಕೆ ಹತ್ರ ಅದು ಬಹಳ ತಪ್ಪಾಗ್ತದ ಅಂದಾತ್. ಅವಾಗ ಈಕೆ ಅಂತಾಳ, ಹಾಗ ನಮ್ಮ ಮನ್ಯಾಗೂ ಒಂದು ಘಟನಾ ನಡೆದದ ಅಂದ್ಲ ಆಕೆ. 7-8 ತಿಂಗಳದ ಹಿಂದ ನಮ್ಮ ಮನ್ಯಾಗ ಒಂದು ಜೀವ ಜ್ಯೋತಿ ಏನು ಬಂತಲ್ಲ, ಆ ಜೀವ ಜ್ಯೋತಿ ನಮ್ಮ ಮನ್ಯಾಗ ಏನು ಓಡಾಡಿಕೊಂಡಿತ್ತಲ್ಲ, ಅದನ್ನ ಯಾರು ಕೊಟ್ಟಿದ್ರೋ ಕೊಟ್ಟವರು 3 ದಿನಗಳ ಹಿಂದ್ರ ತಮಗೆ ಬೇಕು ಅಂತ ತಗೊಂಡು ಹೋದ್ರು. ಇದಕ್ಕೆ ಅಳಬೇಕೋ ನಗಬೇಕು ಅಂತ ಕೇಳಿದ್ಲು ಆಕೆ. ತಿಳಿಸೋ ರೀತಿ ಗೊಂಬಿ ಬಂದದ, ಗೊಂಬಿ ಹೋಗ್ಯದ, ಆದ್ರ ದೀಪ ಆರ್ತು ಅಂತ ಹೇಳಿಲ್ಲ. ದೀಪ ಯಾರು ಕೊಟ್ಟಿದ್ರೋ ಅವ್ರು ಓದಾರ. ಇದಕ್ಕೆ ನಾವ್ಯಾಕೆ ಅಳಬೇಕು ಹೇಳಿ ಅಂತ. ಅವಾಗ ಅವನಿಗೆ ಗೊತ್ತಾತು ನಮ್ಮ ಮಗು ಸತ್ತದಂತ. ಆ ತಾಯಿಗೆ ದುಃಖ ಆಗಿಲ್ಲೇನೋ? ಆಗ್ಯದ. ಆದ್ರ ತಾಯಿಗೆ ಗೊತ್ತದ ದೇಹ ಬಂದಿತ್ತು, ದೇಹ ಹೋಗ್ಯದ. ಆದ್ರೆ ಜೀವ ಜ್ಯೋತಿ ಮಾತ್ರ ಅದು ಎಲ್ಲಿತ್ತು ಅಲ್ಲೇ ಅದ. ಅದಕ್ಕೆ ನಾಶ ಅಂತ ಇಲ್ಲ. ಎಲ್ಲಿಂದ ಬಂದಿತ್ತೋ ಅಲ್ಲೇ ಹೋಗ್ಯದ. ಇದಕ್ಕೆ ನಾವು ಯಾಕೆ ಅಳಬೇಕು ಹೇಳಿ ಅಂದ್ಲ. ಇದು ಜ್ಞಾನ. ಇದಕ್ಕೆ ಆತ್ಮಜ್ಞಾನ ಅಂತ ಕರೀತಾರ. ಯಾವಾಗ ಒಳಗಿರುವಂಥ ಜೀವಾತ್ಮದ ಜ್ಞಾನ ಆಗ್ತದ, ಆ ಕ್ಷಣಕ್ಕೆ ಈ ಗೊಂಬೆಯ ಪರಿಣಾಮ ತಲೆ ಮ್ಯಾಲ ಆಗುವುದಿಲ್ಲ. ಇದೇನು ಮಣ್ಣಿನಿಂದ ಪಂಚಮಹಾಭೂತದಿಂದ ಈ ಗೊಂಬೆ ಏನು ತಯಾರಾಗ್ಯದ, ಈ ಗೊಂಬೆ ಕ್ಷಣಕ್ಕ ಬದಲು ಆಗೋದೆ. ಸಣ್ಣವರಿದ್ದಾಗ ನಾವು ಹೆಂಗದೇವಿ, ಮುಪ್ಪಾದ ಬಳಿಕ ಹಂಗೆ ಇರಕ್ಕಾಗ್ತದೆ? ಸಣ್ಣವರಿದ್ದಾಗ ಭಾಳ ಚಲೋ ಇರ್ತೇವೆ, ಭಾಳ ಚಂದ ಇರ್ತೇವೆ. ಮುಪ್ಪಾದ ಬಳಿಕ ಹಲ್ಲು ಬೀಳ್ತಾವ, ಇವೆಲ್ಲ ಬೆಳ್ಳಗಾಗ್ತಾವ. ನಿಮ್ಮದಲ್ಲ ನಾ ಹೇಳೋದು. ಶಹಾರದೊಳಗ ಇವು ಬೆಳ್ಳಗಾದ ಕೂಡಲೇ ಕನ್ನಡಿ ಎದುರ ಕೂತ್ಕೊಂಡು ಬಣ್ಣ ಹಚ್ತಾರೆ. ಯಾಕೆ? ಮುಪ್ಪು ಕಾಣಿಸಬಾರ್ದಂತ. ಕೂದಲ ಬೆಳ್ಳಗಾಗಿದ್ದ ಕಂಡ್ರ ಮುದುಕ ಅಂತ ಕರೀತಾರಂತ ತಿಳ್ಕೊಂಡು ಕನ್ನಡಿ ಎದುರ ಕೂತು ಬಣ್ಣ ಹಚ್ತಿರ್ತಾರ. ಆ ಕೇಶಗಳು ಹೇಳ್ತಾವ, ನೀ ಬೇಕಾದಷ್ಟು ಬಣ್ಣ ಹಚ್ಚು. ಹೌದು, ನೀ ಬೇಕಾದಷ್ಟು ಬಣ್ಣ ಹಚ್ಚು. ಹಚ್ಚಿದ್ದು ಹೊರಗೆ ಹೋಗ್ತದ,
ಹಚ್ಚಲಾರದ್ದು ಮ್ಯಾಲ ಬರ್ತಿರ್ತದ. ಅದ ಬೆಳ್ಳಗ ಕಾಣೋದೆ, ಎಷ್ಟು ಬಣ್ಣ ಹಚ್ಚಿದ್ರೇನಾತು ಮುಪ್ಪು ಬರೋದೆ, ಇದು ಪಕ್ಕ ಗೊತ್ತಿರಬೇಕದ. ಇಂದ ಒಂದು ಮಗು ಭಾಳ ಓಡಾಡ್ತದ, ಮುಂದೆ ಒಂದು ದಿನ ಅದೇ ಮಗು ಕೋಲ ಹಿಡಿದು ಮುದಕ್ಕಾಗ್ತಾನ. ಇದನ್ನ ಮರೆಯಬಾರದು. ಇದು ಗೊಂಬೆಯ ಸ್ವರೂಪನೇ ಹಿಂಗ. ಇದು ಬದಲಾಕೋತ ಇರ್ತದ. ಸಮ್ಯಕ್ ಸರತಿ ಇತಿ ಸಂಸಾರ. ಯಾವ್ದ ಪಕ್ಕ ಬದಲಾಕೋತ ಇರ್ತದ ಅದೇ ಸಂಸಾರ. ಒಂದು ಗೊಂಬೆ ಒಂದು ಮಜಾದಾಗಿರ್ತದ, ಇನ್ನೊಂದು ಗೊಂಬೆ ಇನ್ನೊಂದು ಮಜಾದಾಗಿರ್ತದ. ಆದ್ರೆ ಗೊಂಬೆಗಳ ಕಡೆ ಲಕ್ಷ್ಯ ಇರಬಾರ್ದು. ಆ ಗೊಂಬೆಯನ್ನು ಆಡಿಸ್ತದಲ್ಲ ಆತ್ಮ, ಅದರ ಕಡೆ ಮಾತ್ರ ಲಕ್ಷ್ಯ ಇರಬೇಕದ. ಎಲ್ಲರನ್ನ ನೋಡ್ತಾ ಇರುವಾಗಲೇ, ಎಲ್ಲರನ್ನ ಗಮನಿಸ್ತಾ ಇರುವಾಗಲೇ ಒಳಗಿರುವಂತ ಆತ್ಮ ಕಾಣ್ತಾ ಇರಬೇಕು. ಸರ್ವತ್ರ ಸಮದರ್ಶಿನ. ಯಾ ಜಾತಿಯವ್ರು ಯಾಕಿರೋಲ್ರಕ, ಆತ್ಮಕ್ಕ ಯಾವ ಜಾತಿ ಭೇದ ಅಂತ ಇಲ್ಲ. ಆತ್ಮಕ್ಕ ಶ್ರೇಷ್ಠ ಅಂತಿಲ್ಲ, ಕನಿಷ್ಠ ಅಂತ ಇಲ್ಲ. ಹೌದು. ವ್ಯಾವಹಾರಿಕವಾಗಿ ನಾವು ಮಾಡಬಹುದು. ಇವರು ಯಕ್ಷ ಜಾತಿಯವರು, ಇವರು ವಾಯು ಜಾತಿಯವರು, ಇವರು ಬಹಳ ಶ್ರೇಷ್ಠ, ಇವರು ಬಹಳ ಕನಿಷ್ಠ ಅಂತ ವ್ಯಾವಹಾರಿಕದಲ್ಲಿ ನಾವು ಅನ್ನಬಹುದು. ಆದ್ರೆ ಜ್ಞಾನ ದೃಷ್ಟಿಯಿಂದ ಎಲ್ಲರೂ ನಾವು ಒಂದೇ. ಹೌದು. ಈ ಕಡೆ ಸ್ತ್ರೀಯರು ಕೂತೀರಿ, ಆ ಕಡೆ ಪುರುಷರು ಕೂತ. ವ್ಯಾವಹಾರಿಕ ದೃಷ್ಟಿಯಿಂದ ಹೇಳಬೇಕು ನಾವು, ಹೆಣ್ಣು ಮಕ್ಕಳು ಈ ಕಡೆ ಕೂಡ್ರಿ, ಗಂಡು ಮಕ್ಕಳು ಆ ಕಡೆ ಕೂಡ್ಲಿ ಅಂತ ಇಷ್ಟೇ ಹೇಳಬೇಕೆ ವಿನಃ ಜ್ಞಾನಕ್ಕೆ ಹೆಣ್ಣು ಮಕ್ಕಳು ಅರ್ಹತೆ ಇಲ್ಲ ಅಂತ ಅನ್ನಬಾರದು. ಯಾಕೆ? ಒಳಗೆ ಸುಳಿವ ಆತ್ಮ ಅದು ಹೆಣ್ಣು ಅಲ್ಲ, ಅದು ಗಂಡು ಅಲ್ಲ, ಅದು ಚೇತನವಾಗಿ ಇರುತ್ತದ. ಅದಕ್ಕೊಂದು ರೂಪ ಅಂತ ಇಲ್ಲ, ಶ್ರೇಷ್ಠ ಅಂತ ಇಲ್ಲ, ಕನಿಷ್ಠ ಅಂತ ಇಲ್ಲ. ಮ್ಯಾಲ ಮ್ಯಾಲ ನೋಡಿದ್ರ ಬಹಳ ಭೇದ ಕಾಣಕ್ ಶುರುವಾಗ್ತದ. ಅಂತರಂಗಕ್ಕೆ ನೋಡಿ ಬಿಟ್ರ ಭೇದನೇ ಇಲ್ಲ, ಬರೀ ಅಭೇದ ಕಾಣಕ್ ಶುರುವಾಗ್ತದ. ಎಲ್ಲ ಕಡೆ ಸತ್ಯ ಕಾಣಿಸ್ತದ. ಸಮದರ್ಶಿನ. ಹೌದು. ಒಂದು ಉದಾಹರಣೆ, ಒಂದು ದಟ್ಟವಾದ ಅರಣ್ಯ, ಅರಣ್ಯದ ಮಧ್ಯಭಾಗದಲ್ಲಿ ಎತ್ತರವಾದಂಥ ಗಿಡ ಇತ್ತು, ಬಹಳ ಎತ್ತರ ಬೆಳೆದಿತ್ತು. 100-800 ಫೂಟ್ ಎತ್ತರ ಬೆಳೆದಿತ್ತು ಗಿಡ. ಅದೇ ಗಿಡದ ಕೆಳಗ 6 ಇಂಚು ಹುಲ್ಲ ಬೆಳೆದಿತ್ತು. ಯಾವುದು ಎತ್ತರ ಇತ್ತಲ್ಲ ಆ ಗಿಡ ಕೆಳಗೆ ನೋಡ್ತು, ಹುಲ್ಲಿನ ಕಡೆ ನೋಡ್ತು. ನೋಡಿ ಅಂತದ, ನೀ ಎಷ್ಟು ಸಣ್ಣವದೆಯೋ, ನನ್ನನ್ನ ನೋಡು, ನಾ ಎಷ್ಟು ಎತ್ತರ ಬೆಳೆದೇನೆ. ಹೀಗಂತ ಗಿಡದ ಮ್ಯಾಲ ಹಾಕಿ ಕತ್ತಿ ಹೇಳಕ್ಕತ್ತೆ ನಿಮಗೆ. ಹೌದಾ? ಎತ್ತರವಾದಂತ ವೃಕ್ಷ ಗಿಡ ಅಂತದ. ಅಲ್ಲೋ ಎಷ್ಟು ಕುಳ್ಳದೆ, ಎಷ್ಟು ಸಣ್ಣದೆ ನೀನು. ನನ್ನನ್ನ ನೋಡು, ನಾನು ಬಹಳ ಸಶಕ್ತ, ಸಮರ್ಥ.
ನಿನಕ್ಕಿಂತಲೂ ಬಹಳ ಎತ್ತರದಾಗದೇನೆ, 800 ಫೂಟ್ ಎತ್ತರದೇನೆ ನಾನು. ನನ್ನ ಶಕ್ತಿ ಸಾಮರ್ಥ್ಯ ಎಲ್ಲೇ, ನಿನ್ನ ಕೃಶ ಅದು ಎಲ್ಲೇ. ಅದೇ ಕ್ಷಣ ಕೆಳಗೆ ಹುಲ್ಲಿತ್ತಲ್ಲ, ಹುಲ್ಲು ಮ್ಯಾಲ ನೋಡ್ತು, ಗಿಡಕ್ಕೆ ನೋಡಿ ಕೇಳ್ತದ, ಅಲ್ಲೋ ಏನ ಅನ್ನಕತ್ತಿ ಅಲ್ಲೋ ಅಂತ. ಗಿಡ ಅಂತು, ಏನಂತಿ ಅಂದ್ರೆ ಏನು, ನಾನು ಎಷ್ಟು ದೊಡ್ಡವ, ನೀ ಎಷ್ಟು ಸಣ್ಣವ ಅಂತೂ. ಕೆಳಗ 6 ಇಂಚ್ ಬೆಳೆದಿರುವಂತ ಹುಲ್ಲಂತದ, 200 ಫೂಟ್ ಎತ್ತರ ಬೆಳೆದಿರುವಂತ ಗಿಡಕ್ಕಂತದ ಹುಲ್ಲ, ನಿನ್ನನ್ನ ಒಂದು ಕೈ ನೋಡ್ಕೋತೀನಂತದು. ನಗು ಬರುವುದಿಲ್ಲ? 800 ಫೂಟ್ ಎತ್ತರ ಇರುವಂತ ಗಿಡಕ್ಕ ಸಣ್ಣ ಹುಲ್ಲಂತದ, ನಿನ್ನನ್ನು ಒಂದು ಕೈ ನೋಡ್ಕೋತೀನಂತ. ಗಿಡ ಅಂತ ನೋಡ್ಕೋ ಅಂತ. ಕೆಳಗೇನ ಹುಲ್ಲ ಬೆಳೆದಿತ್ತಲ್ಲ, ಕೆಳಗ ಹುಲ್ಲಿತ್ತಲ್ಲ, ಆ ಹುಲ್ಲ ಹೇಳ್ತು, ತನ್ನ ಬಂಧು ಬಾಂಧವರಿಗೆಲ್ಲ ಹೇಳ್ತು, ನೋಡ್ರೋ ಇದ್ರ ಸುತ್ತಕಟ್ಟೆಲ್ಲ ಬೆಳೀರಿ ನೀವು. ಆ ಗಿಡದ ಸುತ್ತ ಮುತ್ತ ಎಲ್ಲ ಹುಲ್ಲ ಬೆಳೀತು. ಗೊತ್ತಾಗ್ತದಲ್ಲ, ಇದು ಒಕ್ಕಲಿಗರಿಗೆ ಗೊತ್ತಾಗ್ತದೆ. ಸುತ್ತಮುತ್ತೆಲ್ಲ ಹುಲ್ಲ ಬೆಳೀತು. ಯಾವಾಗ ಯಾವಾಗ ಮಳೆ ಆಗ್ತಿತ್ತೋ ಎಲ್ಲ ನೀರನ್ನು ಒಳಗ ತಗೊಂತದ, ನೀರಾಡಿಸಿ ಬಿಡ್ತು, ಬೇರ ಶಿಥಿಲಗೊಂಡತು, ಭೂಮೆಲ್ಲ ಹಸಿ ಆತು. ಹುಲ್ಲಂತದ ಗಾಳಿಯಲ್ಲಿ ಪ್ರಾರ್ಥನೆ ಮಾಡ್ತು, ಗಾಳಿಯೇ ನೀ ಎಷ್ಟು ದೊಡ್ಡವ, ನೀನು ಹೀಗ ಬೀಸಿದ್ರೆ ಸಾಕು ಜಗತ್ತೇ ಅಲ್ಲೋಲ ಕಲ್ಲೋಲವಾಗ್ತದ, ಒಂದಿಷ್ಟು ಜೋರಾಗಿ ಬೀಸಲ ಅಂತದ. ಗಾಳಿಯಲ್ಲಿ ಹುಲ್ಲು ಪ್ರಾರ್ಥನೆ ಮಾಡ್ತು. ಗಾಳಿಗನಿಸ್ತು, ಹುಲ್ಲ ಇಷ್ಟು ಪ್ರೀತಿಯಿಂದ ನನಗೆ ಪ್ರಾರ್ಥನೆ ಮಾಡಕತ್ತದಂತ ತಿಳ್ಕೊಂಡು ಗಾಳಿ ಬೀಸಕ್ ಶುರುವಾತು. ಹೇಂಗ ಗಾಳಿ ಬೀಸ್ತು, 200 ಫೂಟ್ ಎತ್ತರ ಬೆಳೆದಿತ್ತಲ್ಲ, ಅದು ಹೆಂಗ ಒಯ್ದಾಡಕ್ ಶುರುವಾತು ಗಿಡ. ಹುಲ್ಲಂತು, ಗಾಳಿ ಚಲೋ ಬೀಸಾಕತ್ತೆ, ಇನ್ನಷ್ಟು ಜೋರು ಬೀಸಂತ. ಗಾಳಿ ತೀವ್ರವಾಗಿ ಬೀಸ್ತಾ ಇತ್ತು. 200 ಫೂಟ್ ಬೆಳೆದಂತ ಗಿಡ ಹೊಯ್ದಾಡಕತ್ತು. ಹುಲ್ಲಂತು, ಅಲ್ಲೋ ಸುಮ್ಮನೆ ನಿಲ್ಲು, ಹೊಯ್ದಾಡಕತ್ತಿಯಲ್ಲ ಅಂತ. ಗಿಡಕ್ಕ ನಿಲ್ಲಬೇಕಂತ ಅನಿಸ್ತಿತ್ತು, ಆದ್ರೆ ಸಾಧ್ಯವೇ ಇರ್ತಿರ್ಲಿಲ್ಲ. ಯಾಕೆ? ಬೇರ ಶಿಥಿಲಗೊಂಡಿತ್ತು, ಭೂಮಿ ಎಲ್ಲ ಹಸಿ ಆಗಿತ್ತು, ನೀರಾಡಿಸಿ ಬಿಟ್ಟಿತ್ತದ. ಹುಲ್ಲಂತದ ಗಾಳಿಗೆ, ಶಬಾಷ್, ಚಲೋ ಬೀಸಕ್ಕತ್ತೆ, ಮಸ್ತಾಗಿ ಬೀಸಂತ. ಯಾವಾಗ ಹುಲ್ಲು ಗಾಳಿಗೆ ಶಬಾಷ್ ಅಂತೋ ಅದಕ್ಕೊಳೆ ಹುರುಪ ಬಂತು, ಬಹಳ ತೀವ್ರಗತಿಯಲ್ಲಿ ಬೀಸ್ತು. ಎತ್ತರವಾದಂತ ಗಿಡ ಉರುಳಿ ಕೆಳಗೆ ಬಿತ್ತು. ಹುಲ್ಲಂತ, ಅಲ್ಲೋ ಬಹಳ ದೊಡ್ಡವ ಅಂತ ಹೇಳ್ತಿದ್ದಿ, ನನ್ನ ಶಕ್ತಿ ಸಾಮರ್ಥ್ಯ ಬಹಳದ ಅಂತ ಹೇಳ್ತಿದ್ದಿ, ನೀ ಬಿತ್ತಲ್ಲೋ, ನಾವು ಯಾರೂ ಬಿದ್ದಿಲ್ಲ. ಅರ್ಥ ಆಗ್ತದೆ? ಮನುಷ್ಯರ ಮೇಲೆ ಹಾಕಿ ಕತೆ ಹೇಳಿದ್ರೆ ಜಗಳಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಗಿಡದ ಮೇಲೆ ಹಾಕೇನದ. ಹೌದ? ನಾ ದೊಡ್ಡವ ಅಂತ ಹೇಳ್ತಿರ್ತಾನ, ಆದ್ರ ದೊಡ್ಡವರು ಒಮ್ಮೆ ಬಿದ್ರ ಎಳಂಗಿಲ್ಲದ. ಹೌದು? ಹುಲ್ಲಂತದ
ಕೆಳಗಿರುವಂಥ ಸಣ್ಣ ಹುಲ್ಲಂತದ ನೋಡು. ಬೇಕಾದಷ್ಟು ಬಿರುಗಾಳಿ ಬೀಸಲಿ, ಸಣ್ಣವರಾದಂಥ ನಾವು ಬಿದ್ದಂಗ ಮಾಡ್ತೇವೆ, ಆದ್ರೆ ಪಕ್ಕ ಬೀಳಂಗಿಲ್ಲ. ನಾವ ದೊಡ್ಡವರು ಒಮ್ಮೆ ಬಿದ್ರ ಏಳಂಗಿಲ್ಲ. ಹುಲ್ಲಂತದ. ನಾವಿಬ್ರು ಇರೋದು ಒಂದ ಅರಣ್ಯದಾಗ, ಆದ್ರ ನಾ ಅಂದೆ, ನೀ ಬಿದ್ದು ಹೋದೆಲ್ಲ. ನಮ್ಮೊಳಗ ನಾ ಇಲ್ಲ, ಎಲ್ಲ ಭಗವಂತಂದಂತ ಅಂತೇವೆ. ಅಂದು ಎಲ್ಲದ ಭಾರವನ್ನ ಭಗವಂತನ ಮ್ಯಾಲ ಹಾಕ್ತೇವೆ. ಅದಕ್ಕೆ ಭಗವಂತ ನಮ್ಮನ್ನ ಕಾಪಾಡ್ತಾನ. ನಾ ಅಂತ ಮೆರಿತಿಯಲ್ಲ, ಒಮ್ಮೆ ಕೆಡವೇ ಬಿಡ್ತಾನ ದೇವ್ರ. ಹೌದ? ಅಹಂಕಾರ ಎತ್ತು ಮುಕ್ಕರಿಸಿ ಬೀಳ್ತೇವೆ, ನಿರಹಂಕಾರ ಎತ್ತು ಮಜಾದಾಗಿರುತ್ತೇವದ. ಸಣ್ಣವರಾಗಿ ಇರೋದ್ರಾಗ ಖುಷಿ ಅದನ್ನೇ ವಿನಃ ಭಾಳ ದೊಡ್ಡವರಾಗೋದ್ರಾಗ ಖುಷಿ ಇಲ್ಲದ. ಹೌದು? ಸಾಮಾನ್ಯವಾಗಿ ಹಳ್ಳಿಯ ಜನ ಹೇಳ್ತೀರಿ, ಬಾಗಿ ನಡೆದ್ರ ಭಾಗ್ಯಕ್ಕೇನ ಕಡಿಮೆ. ಹೌದು? ಬಾಗಿದ್ರ ಭಾಗ್ಯಕ್ಕೇನ ಕಡಿಮೆ ಇಲ್ಲ, ಆರಾಮ ಬದುಕ್ತೇವೆ. ಅಕಸ್ಮಾತ್ ನಾನು ದೊಡ್ಡವ, ನಾನು ಶ್ರೇಷ್ಠ ಅಂತಂದ್ರ ಒಮ್ಮೆ ಮುಕ್ಕರಿಸಿ ಬಿದ್ದ ಬಿಡ್ತೇವದ. ಯಾಕೆ? ಇದು ಎಲ್ಲವನ್ನ ದೇವರು ನೋಡ್ತಿರುತ್ತಾನ. ಯಾವ ಉರಿತಿರ್ತಾನ ಅವನೊಮ್ಮೆ ನೆಲಕ್ಕೆ ಒಗಿತಾನ ಭಗವಂತ. ಯಾವುದೋ ನಮ್ಮ ಕೈಯಾಗಿಲ್ಲ. 100 ವರ್ಷ ಬದುಕು ಅಥವಾ 50 ವರ್ಷ ಬದುಕು, ನಮ್ಮ ಬದುಕ ನಿರಹಂಕಾರದ ಬದುಕ ಇರಬೇಕು. ವಿನಯ ಸೌಜನ್ಯ, ವಿನಯ ಸೌಜನ್ಯ ಹೇಗ ಎತ್ತು ಅಂದ್ರೆ ನಮ್ಮ ಜೀವನವೇ ಪವಿತ್ರವಾಗ್ತದ. ಅಹಂಕರಿಸಾಕ ನಾವ್ಯಾರು? ಭೂಮಿ ಕೊಟ್ಟಾವ ಭಗವಂತ, ಗಾಳಿಯನ್ನ ಕೊಟ್ಟಾವ ಭಗವಂತ, ಕುಡಿಲಿಕ್ಕೆ ನೀರು ಕೊಟ್ಟಾವ ಭಗವಂತ, ತಿನ್ನಲಿಕ್ಕೆ ಹಣ್ಣು ಕೊಟ್ಟಾನ, ಅನ್ನ ಕೊಟ್ಟಾನ. ಇದು ಎಲ್ಲವನ್ನ ಕೊಟ್ಟಾವ ಭಗವಂತ. ಅಷ್ಟೇ ಅಲ್ಲ, ಇದು ದೇಹ ಕೊಟ್ಟವನು ಭಗವಂತ. ಅಹಂಕರಿಸಾಕ ನಾವೇನು ತಂದೇವಿ ಹೇಳಿ? ಬರಾಗ ಏನೂ ತಂದಿಲ್ಲ, ಹೋಗಾಗ ಏನೂ ಒಯ್ಯಂಗಿಲ್ಲ. ಇಷ್ಟು ಇದ್ರ ಮನುಷ್ಯಾಗಿಷ್ಟು ಸೊಕ್ಕದ. ಅಕಸ್ಮಾತ್ ಹೋಗಾಗ ನಾವು ಏನಾದ್ರೂ ಒಯ್ತಿತ್ತೇವೆ ಅಂದ್ರ ಇನ್ನೂ ಎಷ್ಟು ಸಂಗ್ರಹಿಸ್ತಿತ್ತದ. ಹೌದು? ಗಳಿಸಿದ್ದೇ ಗಳಿಸಿತ್ತು, ಗಳಿಸಿದ್ದೇ ಗಳಿಸಿತ್ತು. ಹೊತ್ತಿಕ್ಕಲುಂಟು ಅಟ್ಟುಣ್ಣಲಿಲ್ಲ. ಗಳಿಸೋದು ತಪ್ಪಂತಲ್ಲ, ಆದ್ರೆ ಅನುಭವಿಸಬೇಕಲ್ಲ. ಎಷ್ಟು ಸಂಗ್ರಹಿಸಿಡೋದು. ಆ ಬ್ಯಾಂಕ್ದಾಗ ಈ ಬ್ಯಾಂಕ್ದಾಗ ಎಲ್ಲಾ ಕಡೆ ಇಟ್ಟ, ಮತ್ತ ಬೆಡ್ರೂಮ್ನ್ಯಾಗ, ಬಾತ್ರೂಮ್ನ್ಯಾಗ, ಗ್ವಾಡ್ಯಾಗ. ನ್ಯೂಸ್ ಕೇಳಿರಲ್ಲ? ಎಲ್ಲಿ ಇಡಬೇಕಂತ ಮನುಷ್ಯ ಗೊತ್ತಾಗವಲ್ಲದ. ಅಲ್ಲ, ಸಂಪತ್ತು ಬ್ಯಾಡ ಅಂತಲ್ಲ, ಬದುಕಲಿಕ್ಕೆ ಎಷ್ಟು ಸಂಪತ್ತು ಬೇಕು ಅಷ್ಟೇ ಬೇಕು. ಬದುಕೋದಕ್ಕಾಗಿ ಗಳಿಸಬೇಕೆ ವಿನಃ ಗಳಿಸೋದಕ್ಕಾಗಿನೇ ಬದುಕಬಾರದು. ಬದುಕೋದಕ್ಕಾಗಿ ಉಣ್ಣಬೇಕು, ಆದ್ರೆ ಉಣ್ಣೋದಕ್ಕಾಗಿನೇ ಬದುಕಬಾರದು. ನಮ್ಮ ಬದುಕ ಇರೋದು ನಮ್ಮನ್ನ ನಾವು ಅರಿಲಿಕ್ಕೆ. ಈ ಗೊಂಬೆಯನ್ನ ತಗೊಂಡು ಭೂಮಂಡಲಕ್ಕೆ ಬಂದೇವಲ್ಲ, ಮನುಷ್ಯ ಜನ್ಮವನ್ನ ತಾಳಿ ಈಗ ಭೂಮಿ ಮೇಲೆ ಹುಟ್ಟೇವಲ್ಲ, ಈ ಜನ್ಮ ಸಾರ್ಥಕ ಆಗಬೇಕಾಗಿತ್ತು ಅಂದ್ರೆ ನಮ್ಮ ಅರಿವ ನಮಗಿರಬೇಕು, ಆತ್ಮಜ್ಞಾನ ಇರಬೇಕು. ಇದು ಇಂದಿನ ಸೂತ್ರ. ಗೊತ್ತಾಗ್ತದಲ್ಲ?
ನೆಲದ ಗೊಂಬೆಯ ಮಾಡಿ ಜಲದ ಬಣ್ಣವ ಉಡಿಸಿ ಹಲವು ಪರಿಯಾಶ್ರಮದಲ್ಲಿ ಉಲಿವ ಗೆಜ್ಜೆಯ ಕಟ್ಟಿ ವಾಯು ಅನಲನ ಸಂಚಕ್ಕೆ ಅರಳೆಲೆಯ ಶೃಂಗಾರವ ಮಾಡಿ ಆಡಿಸುವ ಯಂತ್ರವಾಹಕನು ಯಾರು? ಬಯಲ ಕಂಬಕ್ಕೆ ತಂದು ಸಯವೆಂದು ಪರವ ನೆಲೆಗೊಳಿಸಿದಡೆ ಆ ಸಯವು ಅದ್ವಯವಾಯಿತು ಕಾನ ಗುಹೇಶ್ವರ. ಇದು ಗೊಂಬೆ. ಗೊಂಬೆಗೆ ಒಂದು ಬಣ್ಣ ಆದ ಬಳಿಕ ಒಂದಿಷ್ಟು ಗೆಜ್ಜೆ, ಒಳಗ ಗಾಳಿ ಹೋಗ್ತದ ಬರ್ತದ. ಈ ಗೊಂಬೆಗೆ ಆಯುಷ್ಯದ, ಗೊಂಬೆಯೊಳಗ ಅಗ್ನಿ ಅದ, ಈ ಗೊಂಬೆಯೊಳಗ ಮನಸ್ಸದ, ಹರಿದಾಡುವ ಮನಸ್ಸದ. ಮನಸ್ಸನ್ನ ನಿಶ್ಚಲಗೊಳಿಸಿ ಆ ಮನಸ್ಸಿಗೆ ಅಮನ ಯೋಗ ಉಂಟಾಯಿತು ಅಂದ್ರೆ ಯಾವಾಗ ಧ್ಯಾನಸ್ಥ ಆಗ್ತೇವೋ ಆ ಕ್ಷಣಕ್ಕೆ ಸಯ ಪರ ಅದು ಎರಡರ ಜ್ಞಾನ, ಅದ್ವಯದ ಜ್ಞಾನ ಉಂಟಾಗ್ತದದು. ಇದು ಇಂದಿನ ಸೂತ್ರ. ನಾಳೆ ಮತ್ತೊಂದು ಸೂತ್ರವನ್ನು ನೋಡೋಣ. ನಾಳೆ ನಾಡಿದ್ದು ಇನ್ನು 2 ದಿನ ಪ್ರವಚನದ. ತಾವೆಲ್ಲರೂ ಸರಿಯಾದ ಸಮಯಕ್ಕೆ ಆಗಮಿಸಿರಿ ಅಂತ ಹೇಳ್ತಾ ತಮ್ಮೆಲ್ಲರಲ್ಲಿ ಪೂಜ್ಯರಲ್ಲೇ ಶರಣಾರ್ಥಿ.